ಖಾಸಗಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಿರುತ್ತಾರೆ. ನಾವು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ನಮಗೆ ಅವರಿಗಿಂತ ಕಡಿಮೆ ವಿದ್ಯಾಭ್ಯಾಸ ಎಂದು ಯಾವತ್ತೂ ಹೋಲಿಕೆ ಮಾಡಿಕೊಳ್ಳಬಾರದು. ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳೇ ಅನೇಕ ಸರ್ಕಾರಿ ಹುದ್ದೆಗಳನ್ನು ಪಡೆದು ಉನ್ನತ ಸ್ಥಾನದಲ್ಲಿ ಇರುತ್ತಾರೆ ಎಂದು ವೀರಪ್ಪನಹಳ್ಳಿಯ ಹಳೆಯ ವಿದ್ಯಾರ್ಥಿ ನಾಗೇಶ್ ಅವರು ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ವೈಹುಣಸೇನಹಳ್ಳಿ ಗೇಟ್ ಬಳಿ ಇರುವ ಕದ್ರಿನಾಯಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ವೀರಪ್ಪನಹಳ್ಳಿಯ ಹಳೆಯ ವಿದ್ಯಾರ್ಥಿ ನಾಗೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಲೇಖನ ಸಾಮಗ್ರಿ ವಿತರಿಸಿ ಮಾತನಾಡಿದರು. ಇಂದಿನ ಮಕ್ಕಳು ದೃಢ ಸಂಕಲ್ಪ ಮಾಡಿ ನಿಖರವಾದ ಗುರಿಯನ್ನ ಹೊಂದಿ ವಿದ್ಯೆಯನ್ನು ಕಲಿಯಲೇಬೇಕೆಂಬ ಛಲವನ್ನ ಹೊಂದಿದ್ದರೆ ನಾವು ಎಲ್ಲೇ ಓದಿದ್ರೂ ನಮ್ಮ ಛಲವನ್ನ ಸಾಧಿಸುವತ್ತ ಗಮನ ಹರಿಸಬೇಕು. ಇವತ್ತು ನಾನು ಈ ಹಂತಕ್ಕೆ ಬೆಳಿಬೇಕಾದ್ರೆ ನನ್ನ ಕುಟುಂಬ ತೀರಾ ಬಡತನದಲ್ಲಿತ್ತು. ಅಂದು ನಾನು ಸುಮಾರು 3 ಕಿಲೋಮೀಟರ್ ದೂರ ನಡೆದುಕೊಂಡು ಶಾಲೆಗೆ ಬರ್ತಿದ್ದೆ ಮತ್ತು ಹೋಗ್ತಿದ್ದೆ. ನನ್ನ ಬಡತನವನ್ನ ಮೆಟ್ಟಿ ನಿಂತು ನನ್ನ ಗುರಿಯನ್ನು ತಲುಪಿದ್ದೇನೆ. ನಾನು 1ನೇ ತರಗತಿಯಿಂದ ನಾಟಕೋತ್ತರ ಪದವಿಗೂ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದು ಇಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಸುಮಾರು ದೇಶಗಳ ಜನರ ಸಂಪರ್ಕವನ್ನ ಪಡೆದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಸಹ ನಿಮ್ಮ ಆಲೋಚನಾ ಶಕ್ತಿಯನ್ನ ಬಳಸಿಕೊಂಡು ನಿಮ್ಮ ಏಕಾಗ್ರತೆಯನ್ನ ಗ್ರಹಿಸಿ ಉನ್ನತ ಮಟ್ಟದ ಹುದ್ದೆಯನ್ನ ಅಲಂಕರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಯಾರ್ಯಾರು ನೀವು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಾ ಇರ್ತಂತಹ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಹೇಳೋದು ಇಷ್ಟೇ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ನಾವು ಬೇರೆ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅವ್ರಿಗೆ ಕಾಂಪಿಟೇಷನ್ ಕೊಡಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ಅವ್ರು ಚೆನ್ನಾಗಿ ಓದ್ತಾರೆ ಅಂತ ನೀವು ಯಾವತ್ತೇ ಆಗಲಿ ನಿಮ್ಮ ಮನಸ್ಸಲ್ಲಿ ಇಟ್ಕೋಬಾರ್ದು. ನೀವು ಮುಂದೆ ಹೋಗ್ಬೋದು. ಯಾಕಂದರೆ ನಿಮಗೆ ಏಕಾಗ್ರತೆ, ದೃಢ ಸಂಕಲ್ಪ, ದೃಢ ನಿರ್ಧಾರ ಇದ್ದರೆ ಏನೇ ಒಂದು ಸಾಧನೆ ಮಾಡಬೇಕು, ಏನೋ ಅಚೀವ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ನೀವು ಆಟೋಮೆಟಿಕ್ ಆಗಿ ನೀವು ಮುಂದೆ ಹೋಗ್ತೀರಾ. ಯಾವುದೇ ಕಾರಣಕ್ಕೂ ನೀವು ಓದೋದನ್ನು ನಿಲ್ಲಿಸಬಾರ್ದು. ಸರ್ಕಾರದಿಂದ ಅನೇಕ ಸವಲತ್ತುಗಳಿದ್ದಾವೆ, ನೀವೆಲ್ಲ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು. ಸ್ಕಾಲರ್ಶಿಪ್ ಇದೆ. ಮುಂದೆ ಗೌರ್ಮೆಂಟ್ ಕಾಲೇಜು, ನಾನು ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಓದಿ BCA MCA ಮಾಡಿ ಇವಾಗ ನಮ್ಮ ದೇಶದಲ್ಲಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಅಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಓಕೆನಾ? ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ನನ್ನ ಜೊತೆ ಕೆಲಸ ಮಾಡೋರೆಲ್ಲ ದೊಡ್ಡ ಒಳ್ಳೆ ಕಾಲೇಜಲ್ಲಿ ಓದಿರೋಂತಹ ಸ್ಟೂಡೆಂಟ್ಸು, ಅವರೆಲ್ಲ ಇವಾಗ ನಮ್ಮ ಕೊಲೀಗ್ಸು. ದೊಡ್ಡ ಕಾಲೇಜು, IIT ಇಲ್ಲ ಒಳ್ಳೆ ಹೆಸರುವಾಸಿಯಾಗಿರುವಂತಹ ನಮ್ಮ ಪ್ರಪಂಚದಲ್ಲಿರುವಂತಹ ದೊಡ್ಡ ಕಾಲೇಜುಗಳಲ್ಲಿ, ನಮ್ಮ ದೇಶದಲ್ಲಿರುವಂತಹ ದೊಡ್ಡ ಕಾಲೇಜುಗಳಲ್ಲಿ ಓದಿರೋರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಓಕೆನಾ? ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಇಲ್ಲಿನೂ ನೀವು ಇಷ್ಟು ಚೆನ್ನಾಗಿದ್ದೀರಲ್ಲ, ಇದರಲ್ಲಿನೂ ನೀವು ಯಾರಾದ್ರೂ ಮುಂದೆ ಹೋಗ್ಬೋದು. ಓಕೆನಾ? ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಶಾಲೆ ಬಿಡಬಾರ್ದು. 8th ವರೆಗೂ ಗೌರ್ಮೆಂಟ್ ಫೆಸಿಲಿಟೀಸು ಇಲ್ಲಿ ಕಾಲೇಜಲ್ಲಿದೆ. ನೆಕ್ಸ್ಟ್ 9th to 10th ಮುಂದೆ ಹೋಗಿ ಅಲ್ಲಿನೂ ಫೆಸಿಲಿಟೀಸ್ ಚೆನ್ನಾಗಿ ಕೊಡ್ತಾರೆ. ಮತ್ತು 10th ಆದಮೇಲೆ ನಿಮ್ಮ PUC ಆಗಲಿ, ಡಿಗ್ರಿ ಆಗಲಿ, ಮಾಸ್ಟರ್ ಡಿಗ್ರಿ ಆಗಲಿ ಎಲ್ಲ ಕಡೆನೂ ನೀವು 1ನೇ ತರಗತಿಯಿಂದ ಹಿಡಿದು PhD ವರೆಗೂ ಸರ್ಕಾರಿ ಕಾಲೇಜುಗಳಲ್ಲಿ ಹಲವಾರು ಸವಲತ್ತುಗಳಿದೆ. ನೀವೆಲ್ಲ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಮುಖ್ಯ ಶಿಕ್ಷಕಿ ಹಂಸವೇಣಿ ಮಾತನಾಡಿ, ನಮ್ಮೂರಿನ ಶಾಲೆಯ ಮಕ್ಕಳ ಶೈಕ್ಷಣಿಕ ಜೀವನಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಹಳೆಯ ವಿದ್ಯಾರ್ಥಿ ನಾಗೇಶ್ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪುಸ್ತಕ, ಇತರ ಓದಿನ ಪರಿಕರಗಳನ್ನು ನೀಡಿರುವುದು ನಿಜಕ್ಕೂ ಶ್ಲಾಘನೀಯ. ಮಕ್ಕಳು ಇದನ್ನು ಬಳಸಿಕೊಂಡು ಚೆನ್ನಾಗಿ ಓದಿ ಸಾಧನೆ ಮಾಡಬೇಕು. ನಂತರ ತಾವು ಮುಂದೆ ಬಡ ಮಕ್ಕಳ ಓದಿಗೆ ಸಹಾಯ ಮಾಡಬೇಕೆಂದು ಕಿವಿಮಾತು ಹೇಳಿದರು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ಇಲ್ಲಿ ನಾನು ಬಂದು 15-16 ವರ್ಷ ಆಯಿತು ಈ ಸ್ಕೂಲಿಗೆ ಬಂದು. ಇದುವರೆಗೂ ಕೂಡ ಒಂದು ವೀರಪ್ಪನಹಳ್ಳಿ ಹಳ್ಳಿಯಿಂದ ಸುಮಾರು ಜನ ಬಂದು ಓದಿ ಮುಂದಕ್ಕೆ ಹೋಗಿದ್ದಾರೆ. ಆದರೆ ಈ ಮಟ್ಟಕ್ಕೆ ಹೋಗಿ ಮುಂದಕ್ಕೆ ಹೈಯರ್ ಎಜುಕೇಷನ್ ಮಾಡಿ ಈ ಮಟ್ಟದಲ್ಲಿರೋರು ಯಾರು ಒಬ್ಬರು ನನಗೆ ಕಾಣಲಿಲ್ಲ. ಒಬ್ಬರು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಎಷ್ಟು ಇಲ್ಲಿ 8th ವರೆಗೂ ಇದೆಯಲ್ಲ, 8th ಲಾಸ್ಟು, ಇಲ್ಲಾಂದರೆ 10th ಲಾಸ್ಟು ಅಷ್ಟೇ. ಒಂದು ಗೊರ್ಮೋಡ್ಗ ಆಗಿರ್ಬೋದು, ಜೇನಹಳ್ಳಿ ಆಗಿರ್ಬೋದು, ಇಲ್ಲಾಂದರೆ ವೀರಪ್ಪನಹಳ್ಳಿ ಆಗಿರ್ಬೋದು. ತುಂಬ ಖುಷಿ ಆಯಿತು. ಈ ಮಟ್ಟಕ್ಕೆ ಹೋಗಿದಾಗ ವೀರಪ್ಪನಹಳ್ಳಿಯಿಂದ ಚೆನ್ನಾಗಿ ಓದಿ ಇಷ್ಟು ಮುಂದಕ್ಕೆ ಹೋಗಿ ಒಂದು ಹಂತದಲ್ಲಿ ಲೈಫ್ ಸೆಟ್ಲಾಗಿ ಇಂಥವ್ರು ಕೂಡ ವೀರಪ್ಪನಹಳ್ಳಿಯಿಂದ ಹೋಗಿ ಇದ್ದಾರ ಅಂತ ಅಂದ್ಬಿಟ್ಟು ಖುಷಿ ಆಯಿತು.
ಅಲ್ವಾ? ನೋಡಿ, ಇದೇ ಶಾಲೆಯಲ್ಲಿ ಓದಿ ಮೊನ್ನೆನೇ ನಿಮ್ಗೆ ಹೇಳಿದೆ, ಈ ಒಂದು ಇದರಲ್ಲಿ ಕೂತ್ಕೋಬೇಕಾದ್ರೆ ನೀವು ಕೂಡ ಯಾರು ಮೇಡಮ್ ಮಹೇಶ್ವರ ಮೆಟೀರಿಯಲ್ಸ್ ಅಂದರೆ ನೀವು ಈ ಒಂದು ವಿದ್ಯಾರ್ಥಿ ಆದರೂ ಆಗ್ಬೋದು ಅಲ್ವಾ? ಆಗಲೇ ಮೇಡಮ್ ಹೇಳ್ತಿದ್ರು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅವ್ರಿಗೆ ಇಷ್ಟವಾಗಿರುವಂಥ ಒಂದು ಕ್ಷೇತ್ರದಲ್ಲಿ ಅವ್ರು ಮುಂದುವರೆದಿದ್ದಾರೆ. ನೀವು ಕೂಡ ನೀವು ಮನಸ್ಸು ಮಾಡಿದ್ರೆ ನೀವು ಕೂಡ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆದರೆ ಏನಿರಬೇಕು ನಿಮಗೆ? ಆಸಕ್ತಿ ಇರಬೇಕು, ಮತ್ತು ಇನ್ನೇನಿರಬೇಕು? ಛಲ ಇರಬೇಕು. ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಗುರಿ ಮುಟ್ಟಬೇಕು ಅನ್ನೋ, ಚೆನ್ನಾಗಿ ಓದಬೇಕು ಅನ್ನೋ ಒಂದು ಛಲ ಇರಬೇಕು. ಅದಿದ್ರೆ ಮಾತ್ರ ನೀವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಸರ್ಕಾರಿ ಶಾಲಾ ಮಕ್ಕಳಿಗೆ ನಾಗೇಶ್ ಹಾಗೂ ಅವರ ತಾಯಿ ರುಕ್ಮಿಣಮ್ಮ ಲೇಖನ ಸಾಮಗ್ರಿ ಹಾಗೂ ಸಿಹಿ ಹಂಚಿದ್ರು. ಈ ಸಂದರ್ಭದಲ್ಲಿ ನಾಗೇಶ್ ಅವರ ತಾಯಿ ರುಕ್ಮಿಣಿಯಮ್ಮ, ಶಿಕ್ಷಕಿಯರಾದ ಕುಸುಮ, ಮಾಲಾಶ್ರೀ, ಗಾಯತ್ರಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಚಿಕ್ಕತಿಕ್ಕಹಳ್ಳಿ ಡಿ ಶಿವಕುಮಾರ್, ಶಿಡ್ಲಘಟ್ಟ.